ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋವಂಥ ರೆಸಿಪಿ ಗಣೇಶ ಹಬ್ಬದಲ್ಲಿ ಗಣೇಶನಿಗೆ ತುಂಬ ಪ್ರಿಯವಾದ ಖಾರ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರು SSLC ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಖಾರ ಕಡುಬಿಗೆ ಬೇಕಾದ ಸಾಮಗ್ರಿಗಳು ಏನೇನು ಅಂತ ನೋಡೋಣ. ಕಡಲೆಬೇಳೆ 1 ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನು 2 ಗಂಟೆ ಟೈಮು ನೀರಿನಲ್ಲಿ ನೆನೆಸಿಟ್ಟು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು, ಮತ್ತು ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರೋ ಅಂಥ ತೆಂಗಿನಕಾಯಿನೇ ತೊಗೊಂಡಿದ್ದೀನಿ. ಹಿಂದೆಗಡೆ ಇರೋ ಬ್ರೌನ್ ಪಾರ್ಟ್ನ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಹಸಿ ಮೆಣಸಿನ್ಕಾಯಿ ನಾನು 2 ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಸ್ವಲ್ಪ ತುಪ್ಪ, ರುಚಿಗೆ ಬೇಕಾದಷ್ಟು ಉಪ್ಪು. ನೆನೆಸಿಟ್ಟಿದ್ದಂಥ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ನೀರಿಲ್ಲದೆ ರುಬ್ಕೊಂಡಿಟ್ಕೊಂಡಿದ್ದೀನಿ. ಈ ಥರ ತರಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಮಿಕ್ಸಿಲಿ ರುಬ್ಕೊಂಡಿರೋ ಅಂಥ ತರಿಯಾಗಿರೋ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಾಯಿ ತುರಿ ಮತ್ತು ತೆಂಗಿನಕಾಯಿ ಹೆಚ್ಚಿರೋ ಎರಡನ್ನೂ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಬಾಯಿಗೆ ಸಿಕ್ಕಿದ್ರೆ ಕಾಯಿ ತುರಿ ಕಾಯಿ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬಹುದು. ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು. ಈಗ ಎಲ್ಲನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲಿ, ಎಲ್ಲ ಹೊಂದೋ ಥರ. ಈಗ ಒಂದು ಬಾಣಲಿನಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ತುರಿದಿಟ್ಟಿರೋಂಥ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ. ಶುಂಠಿನ ಬೇಕಾದರೆ ಡೈರೆಕ್ಟಾಗೂ ಹಾಕ್ಕೋಬೋದು ಇಷ್ಟಪಡೋರು. ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈಗ ಈ ಒಗ್ಗರಣೆನ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಶ್ರಣದಲ್ಲಿ ಸೇರಿಸ್ಕೊಳ್ಳೋಣ. ತುಪ್ಪ ಹಾಕ್ತಾಯಿದ್ದೀನಿ 1 ಚಮಚ, ರುಚಿಗೋಸ್ಕರ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಈಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಶೇಪ್ನಲ್ಲಿ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಈ ಶೇಪ್ನಲ್ಲಿ ಮಾಡಿಟ್ಕೊಂಡಿದ್ದೀನಿ, ಕಡುಬು ಶೇಪ್ಗೆ. ಈಗ ಇದನ್ನು ಹಬೆನಲ್ಲಿಟ್ಟು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೀನಿ, ಅದು ಅಂಟ್ಕೋಬಾರ್ದು ಅಂತ, ಸ್ಟೀಮ್ ಮಾಡೋದಕ್ಕೆ ಇಡೋದಕ್ಕೆ. ಈಗ ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನ ಸ್ಟೀಮಿಂಗೋಸ್ಕರ ಇಡೋಣ. 15 ನಿಮಿಷಗಳ ಕಾಲ ಸ್ಟೀಮ್ ಮಾಡಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಈಗ 15 ನಿಮಿಷ ಆಗಿದೆ. ಇದನ್ನು ಹೀಗೆ ಬೇಕಾದರೂ ಕಾಯಿ ಚಟ್ನಿ ಜೊತೆ ತಿನ್ಬೋದು, ಅದು ಕೂಡ ರುಚಿಯಾಗಿರುತ್ತೆ. ಈಗ ಕಡುಬುನ ಹಿಟ್ಟು ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ನೀರನ್ನ ಬಳಸ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನ್ ತುಪ್ಪ. ಈಗ ಒಂದು ಬಾಣಲಿನಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ಖಾರ ಕಡುಬು ಆಗಿರೋದ್ರಿಂದ ರುಚಿಗೆ ಬೇಕಾದಷ್ಟು ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ, ಗಂಟಾಗಬಾರ್ದು ಅಂತ. ಈಗೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೀರು ಚೆನ್ನಾಗಿ ಕುದಿಯೋಕ್ಕೆ ಬರಲಿ. ಕುದಿಯೋಕ್ಕೆ ಬಂದಾಗ ಸಿಮ್ಮಿಗೆ ಟರ್ನ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗನೆ ಗಟ್ಟಿ ಆಗುತ್ತೆ ಇದು. ನೋಡಿ, ಪಾತ್ರೆ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲನೂ. ಸಿಮ್ನಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮ್ ಮಾಡೋದು ಬೇಡ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಬಾಣಲಿನಲ್ಲೇ ಅದನ್ನು ಹಾಗೆ ಬಿಡೋಣ. ಆಮೇಲೆ ಒಂದು ತಟ್ಟೆಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದೋದ್ರಿಂದ ಹಿಟ್ಟು ಕ್ರ್ಯಾಕ್ ಇಲ್ಲದೆ ಇರೋ ಥರ ಕಡುಬು ಬರುತ್ತೆ. ಚೆನ್ನಾಗಿ ನಾದಬೇಕು, ಸ್ಮೂತಾಗಿ ಹಿಟ್ಟು ಆಗುತ್ತೆ, ಕೈಗೊಂಚೂರು ಅಂಟೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಕಡುಬು ಹೊಡಿದೆ ಚೆನ್ನಾಗಿ ಬರುತ್ತೆ. ಒಂಚೂರು ಅಂಟ್ತಾ ಇಲ್ಲ ನೋಡಿ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನೋಡಿ, ಒಂಚೂರು ಅಂಟೋದಿಲ್ಲ. ಈಗ ಒಂದು ಸಣ್ಣ ಉಂಡೆನ ಒಂದು ಒಬ್ಬಟ್ಟು ಶೀಟ್ ಮೇಲೆ ಇಟ್ಕೊಂಡಿದ್ದೀನಿ. ತುಪ್ಪ ಸಾವರಿದ ಶೀಟ್ ಮೇಲೆ ಇಟ್ಟು ಮತ್ತೊಂದು ಶೀಟ್ನ ಅದ್ರ ಮುಚ್ಚಿ ಅದ್ರ ಮೇಲೆ ತಟ್ಟೆಯಿಂದ ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ಅದು ಕಡುಬು ಮೋಲ್ಡೊಳಗೆ ಇಡೋದಕ್ಕೆ ಚೆನ್ನಾಗಿ ಶೇಪಾಗಿ ತಿನ್ನಾಗಿ ಬಂದಿದೆ. ಒಂದು ಚೂರು ಕ್ರ್ಯಾಕ್ ಇಲ್ಲ ನೋಡಿ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿರೋ ಅಂಥ ಕಡುಬು ಫಿಲ್ಲಿಂಗು ಬೇಯಿಸಿಟ್ಕೊಂಡಿದ್ವಲ್ಲ ಖಾರ ಕಡುಬುದು, ಅದನ್ನು ಒಂದನ್ನು ಮಧ್ಯದಲ್ಲಿಟ್ಟು ಮೋಲ್ಡ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನು ಹಿಟ್ಟಿದೆ ಅದನ್ನೆಲ್ಲ ತೆಗೆದುಬಿಡೋಣ. ಈಗ ಮೋಲ್ಡ್ನ ಓಪನ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ತೆಗೆದುಬಿಡೋಣ. ಈ ಥರ ಬರುತ್ತೆ. ಇದನ್ನು ಈಗ ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ತುಪ್ಪ ಸಾವರಿದ ಪ್ಲೇಟ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ, ಯಾಕಂದರೆ ಅದು ಅಂಟ್ಕೋಬಾರ್ದು ಅಂತ. ಇದು ಮೊದಲೇ ಎಲ್ಲ ಬೆಂದಿರೋದ್ರಿಂದ 3ರಿಂದ 4 ನಿಮಿಷಗಳ ಕಾಲ ಹಬೆನಲ್ಲಿ ಬೇಯಿಸಿದ್ರೆ ರೆಡಿ ಆಗಿಬಿಡುತ್ತೆ. ಈಗ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ, ಒಂಚೂರು ಕೂಡ ಒಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬೆಂದಿದೆ. ಖಾರ ಕಡುಬು ರೆಡಿಯಾಗಿದೆ. ಈಗ ಇದನ್ನು ಪ್ಲೇಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸುಲಭವಾಗಿ ಮನೆಯಲ್ಲೇ ಒಂಚೂರು ಒಡಿದೇ ಇರೋಂಥ ಖಾರ ಕಡುಬುನ ಮಾಡ್ಕೊಳ್ಳೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಈ ರೆಸಿಪಿನ ಈ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಕುಕ್ರಿ ಚಾನಲ್ನ ಇನ್ನೂ ಯಾರು SSLC ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.